ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ತಮ್ಮೆಲ್ಲರಿಗೂ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ, ಈ ಒಂದು ಪ್ರಸ್ತುತ ಸಮಯದಲ್ಲಿ ನಾವು ಈಗ ಬದುಕ್ತಾ ಇರೋ ಜೀವನದಲ್ಲಿ ಏನು ಅಂತಂದರೆ, ಇವಾಗ ಒಂದು ಮನಸ್ಥಿತಿಗಳು ಯಾವ ರೀತಿ ನಮ್ಮನ್ನು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗ್ಬೋದು, ಇಲ್ಲ ಅಂತಂದರೆ ಕೆಟ್ಟ ಒಂದು ಮಾರ್ಗದ ಕಡೆ ಕರ್ಕೊಂಡು ಹೋಗ್ಬೋದು. ಇವೆರಡರಲ್ಲಿ ಒಂದು ನಡೆಯುತ್ತೆ. ಹೀಗಿರುವಾಗ ನಾವು ಯಾವುದೇ ಮನುಷ್ಯನು ಕೂಡ ಕೆಟ್ಟೋಗ್ಬೇಕು ಅಂತ ಯಾರೂ ಮನಸ್ಸಲ್ಲಿ ಅಂದ್ಕೊಳ್ಳೋದಿಲ್ಲ, ಮತ್ತು ಕೆಟ್ಟದ್ದನ್ನು ಯಾರೂ ತಗೊಳ್ಳೋಕೆ ಇಷ್ಟನೂ ಪಡಲ್ಲ. ಹಾಗಾಗಿ ನಾವು ಈ ಒಂದು ನಡೀತಿರುವ ಸಂದರ್ಭದಲ್ಲಿ, ಈ ಒಂದು ನಾವೇನು ಹೇಳ್ತೀವಿ ಕಲಿಯುಗ ಅಂತ ಹೇಳ್ತೀವಿ, ಈ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮನ್ನು ನಾವು ಸರಿಯಾಗಿ ಒಂದು ದಿಕ್ಕಿನಲ್ಲಿ ನಡೆದುಕೊಂಡು ಹೋಗುವುದು ಹೇಗೆ ಎನ್ನುವ ಒಂದು ವಿಚಾರದ ಬಗ್ಗೆ ಒಂದಷ್ಟು ಮಾತನಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ. ಇವಾಗ ಏನಾಗ್ತದೆ ಅಂತಂದರೆ, ನೀವು ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಹೋಗ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಚಾಲೆಂಜಿಂಗ್ ಒಂದು ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ನೀವು ಯಾವ ಒಂದು ಕ್ಷೇತ್ರದಲ್ಲಿ ಹೋದರೂ ಕೂಡ ಅಲ್ಲಿ ಚಾಲೆಂಜ್ ಅನ್ನೋದು ನಮಗೆ ಕಟ್ಟಿಟ್ಟ ಬುತ್ತಿ. ಏಕೆಂದರೆ ಆ್ಯಕ್ಚುಲಿ ಚಾಲೆಂಜ್ ಮನುಷ್ಯನಿಗೆ ಯಾವಾಗ ಬರುತ್ತೋ ಆವಾಗಲೇ ಅಲ್ಲಿ ಒಂದು ಯಶಸ್ಸು ಮತ್ತು ಒಂದು ಸಾಧನೆ ಅನ್ನೋದು ಕಂಡುಬರುತ್ತೆ. ಹೀಗಿರುವಾಗ ನಾವು ಸಣ್ಣದಾಗಿ ಒಂದು ನಮ್ಮ ಮಾಡುತ್ತಿರುವ ಕೆಲಸದಲ್ಲೇ ನಾವು ಗಮನಿಸ್ತಾ ಹೋದಾಗ, ಅಲ್ಲಿ ನಾವು ಒಂದು ಯೋಚನೆಯನ್ನು ಮಾಡ್ತೇವೆ, ನಾನು ಸರಿಯಾಗಿದ್ದೇನೆ ಅನ್ನುವ ಒಂದು ಭಾವನೆಯಲ್ಲಿ ಇರ್ತೀವಿ ನಾವು. ಸರಿಯಾಗಿದ್ದೇವೋ ಇಲ್ಲವೋ ಅದು ಮೂರನೇ ವಿಷಯ, ಅದು ಭಗವಂತನಿಗೆ ಬಿಟ್ಟ ವಿಷಯ ಅದು. ಆದರೆ ನಮಗೆ ನಾವೇ ಅನ್ಕೋತಾ ಇರ್ತೀವಿ, ನಾವು ಸರಿಯಾಗಿದ್ದೇವೆ, ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂತ ಅನ್ಕೋತೀವಿ. ಆಗ ಒಂದಷ್ಟು ಏನಾಗುತ್ತೆ ಅಂತಂದರೆ, ಒಂದಷ್ಟು ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹೇಗಪ್ಪ ಅಂತಂದರೆ, ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವ್ಯಕ್ತಿಗಳು ನಮ್ಮ ಮೇಲೆ ನಮಗೆ ಆಗದ ರೀತಿಯಲ್ಲಿ ಅಲ್ಲಿ ಸಂದರ್ಭವನ್ನು ಕ್ರಿಯೇಟ್ ಮಾಡುವಂಥದ್ದು. ಅಲ್ಲಿ ಒಂದಷ್ಟು ನಮಗೆ ವಿಚಾರಗಳಲ್ಲಿ ಕೋಪ ಬರಿಸುವ ಹಾಗೆ ಒಂದಷ್ಟು ಘಟನೆಗಳು ನಡೆಯುವಂಥದ್ದು. ಇವೆಲ್ಲ ಏನು ಮಾಡುತ್ತೆ ನಮ್ಮನ್ನು, ಅಲ್ಲಿ ಏನಾಗುತ್ತೆ ಅಂದರೆ, ಇದೆಲ್ಲ ಚಾಲೆಂಜ್. ಆ್ಯಕ್ಚುಲಿ ನೀವೊಂದು ಜೀವನದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಚಾಲೆಂಜನ್ನು ಎದುರಿಸ್ತಾ ಹೋಗ್ಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿಲಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ, ನಮಗೆ ನಾವೇ ಒಂದು ಮನಸ್ಸಿನಲ್ಲಿ ನಾವು ಭಾವನೆಯನ್ನು ತಗೊಳ್ಬೇಕಾಗುತ್ತೆ. ಅಂತಂದರೆ ಇದಕ್ಕೆಲ್ಲ ನಾವು ಮನಸ್ಸನ್ನು ಒಂದು ಹತೋಟಿಗೆ ಇಟ್ಕೋಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ, ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಭಗವಂತನ ನಾಮಸ್ಮರಣೆ ಮಾಡಬೇಕಾಗುತ್ತೆ. ಮತ್ತು ಧ್ಯಾನ ಇತ್ಯಾದಿ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆಗಳನ್ನ ಒಳಗಾದಾಗ, ಇದು ಒಂದು ಪಾರ್ಟ್ ಆಗಿ ನಮಗೆ ಆ ಕ್ರಿಯೆಯನ್ನು ಮಾಡುವುದಕ್ಕೆ ಒಂದು ಆ ಕಾನ್ಸೆಪ್ಟ್, ಅಲ್ಲಿ ಒಂದು ಸಂದರ್ಭವನ್ನು ನಾವು ಅದರಿಂದ ಹೊರಗಡೆ ಬರೋಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಅದಿಲ್ಲ ಅಂತಂದರೆ ತುಂಬ ನಮಗೆ, ಯಾಕೆಂದರೆ ಮನಸ್ಸನ್ನು ನಾವು ಹತೋಟಿಗೆ ತಗೊಳಕ್ಕಾಗಲ್ಲ ಅಂತಂದರೆ ನಾವಿನ್ನೇನು ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಒಂದು ಸಂದರ್ಭ ಬರುತ್ತೆ, ಯಾರೋ ಒಬ್ಬ ವ್ಯಕ್ತಿ ಏನಾದರೂ ನಮಗೆ ಮಾತಾಡ್ತಾನಲ್ಲಿ, ಅದಕ್ಕೆ ನಾವು ಕೂಲಂಕಷವಾಗಿ ಯೋಚನೆ ಮಾಡಿ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಸಡನ್ನಾಗಿ ಅವ್ನು ಮಾತಾಡಿದ ತಕ್ಷಣ ನಾವು ಪ್ರತ್ಯುತ್ತರವಾಗಿ ಅವನಿಗೆ ಮಾತಾಡಿದಾಗ ಏನಾಗುತ್ತೆ, ಅಲ್ಲಿ ಗಲಭೆ ಉಂಟಾಗುತ್ತೆ, ಘರ್ಷಣೆ ಉಂಟಾಗುತ್ತೆ. ಇದನ್ನು ನಾವು ಕಲ್ತ್ಕೋಬೇಕಾಗುತ್ತೆ. ಕಲಿಯೋದು ಬಹಳಷ್ಟು ಸಮಂಜಸ ಈಗಿನ ಒಂದು ಸಂದರ್ಭದಲ್ಲಿ. ಏಕೆಂದರೆ ತುಂಬ ಒಂದು ಕ್ರೂರತ್ವವುಳ್ಳ ಮನಸ್ಥಿತಿಗಳು ಜಾಸ್ತಿ ಆಗಿರೋದ್ರಿಂದ, ನಾವು ಸಾಕಷ್ಟು ನಮ್ಮನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು, ಮತ್ತು ಯಾವ ಒಂದು ಪರಿಸ್ಥಿತಿಯಲ್ಲಿ ಯಾವ ಒಂದು ಸಲಹೆಗಳನ್ನು ನಾವು ತಗೋಬೇಕಾಗುತ್ತೆ ಅನ್ನೋದನ್ನು ನಾವು ಸಾಕಷ್ಟು ಕಲಿಬೇಕಾಗುತ್ತೆ. ಮತ್ತು ಇನ್ನೊಂದು ಅಂತಂದರೆ, ಈ ಮನಸ್ಸುಗಳಲ್ಲಿ ನಡೆಯುವಂಥ ಸಂಘರ್ಷಗಳು ಯಾವ ರೀತಿ ಇರುತ್ತೆ ಅಂತಂದರೆ, ನಾವೇನು ಮಾಡ್ತೀವಿ, ಒಂದು ವಿಷಯ ನಮ್ಗೆ ಬಂದ ತಕ್ಷಣವೇ ಒಂದು ಮನಸ್ಸು ಹೇಳುತ್ತೆ ಇದಕ್ಕೆ ಪ್ರತಿ ಉತ್ತರವನ್ನು ನೀನು ಇಲ್ಲೇ ಕೊಡಬೇಕು ಅಂತ ಹೇಳುತ್ತೆ. ಇನ್ನೊಂದು, ಇದು ಬೇಡ, ಇದನ್ನು ನೀನು ಸ್ವಲ್ಪ ಯೋಚನೆ ಮಾಡಿ ನೋಡು. ಅಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ನಾವೇ ಇದಕ್ಕೆ ಏನಾದ್ರು ಆನ್ಸರ್ ಮಾಡಲಿಲ್ಲ ಅಂತಂದರೆ ನನಗೆ ನಾನೇ ಏನೋ ಚಿಕ್ಕವನಾಗಿ ಹೋಗಿದ್ನೋ ಅಂತನೋ, ಇಲ್ಲ ನಾನು ಏನೋ ಒಂಥರ ಡಮ್ಮಿ ಪೀಸ್ ಆಗೋದ್ನೋ, ಆ ಥರ ಒಂದು ಮನಸ್ಥಿತಿನೂ ಬಂದ್ಬಿಡುತ್ತೆ. ಬಟ್ ನಾವು ಏನು ಮಾಡಬೇಕು ಅಂತಂದರೆ, ಅಲ್ಲಿ
ಆ ಒಂದು ಸಂದರ್ಭವನ್ನು ಜೋಪಾನವಾಗಿ ನಾವು ಅದನ್ನು ಅಲ್ಲಿಂದ ಹೊರಗಡೆ ಬಂದರೆ ಅಲ್ಲಿ ಒಂದು ದೊಡ್ಡ ಸಂಘರ್ಷ ಆಗೋದನ್ನು ನಿಲ್ಲಿಸ್ಬೋದು ನಾವು. ಇದು ಎಲ್ಲ ಒಂದು ಪರಿಸ್ಥಿತಿಯಲ್ಲೂ ಇದು ಬೇಕಾಗುತ್ತೆ. ಯಾಕೆಂದರೆ ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ಆ ಒಂದು ಸಂದರ್ಭವನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಬಿಟ್ರೆ ಸರಾಗವಾಗಿ ನಾವು ನಡ್ಕೊಂಡು ಹೋಗ್ಬೋದು. ಈ ಒಂದು ಸ್ಥಿತಿಯನ್ನು ನಾವು ತಗೊಳ್ಳಿಲ್ಲ ಅಂತಂದರೆ ಯಾವಾಗಲೂ ಏನಾಗುತ್ತೆ, ಮನಸ್ಸಿನಲ್ಲಿ ಸಾಕಷ್ಟು ಚಿಂತನೆಗಳು ಆಗ್ತಾ ಇರೋಂಥದ್ದು, ಅದ್ರ ಬಗ್ಗೆ ಚಿಂತನೆ ಮಾಡಿ 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 ಏನಾಗುತ್ತೆ, ನಮ್ಮ ಮನಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಅಂತಂದರೆ ಅನಾರೋಗ್ಯ ಬರುವಂಥದ್ದು, ಅಲ್ಲಿ ಕೆಲಸದಲ್ಲಿ ಜಗಳ ಆಗುವಂಥದ್ದು, ಆ ಕೆಲಸವನ್ನು ಬಿಡುವಂಥದ್ದು, ಇವೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಮನಸ್ಥಿತಿ ಆ ಒಂದು ಸಂದರ್ಭದಲ್ಲಿ ನಾವು ಇದಕ್ಕೆ ಕೂಲಂಕುಷವಾಗಿ ಯೋಚನೆ ಮಾಡಬೇಕು, ಸಮಾಧಾನವಾಗಿ. ಯಾವುದೇ ಒಂದು ಕ್ರಿಯೆ ನಡೆದಾಗ ಅದಕ್ಕೆ ಸಡನ್ನಾಗಿ ನಾವು ಆನ್ಸರ್ ಮಾಡ್ದೇನೆ ಇದಕ್ಕೆ ನಾವು ಕರೆಕ್ಟಾಗಿ ಮಾತಾಡಿದ್ರೆ ಏನಾಗ್ಬೋದು, ಈ ಸಂದರ್ಭದಲ್ಲಿ ಜಗಳ ಆಗದೇ ಇರೋ ಥರ ನಾವು ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾವತ್ತೂ ಜಗಳ ಆಗೋ ಥರ ನಾವು ಕ್ರಿಯೇಟ್ ಮಾಡಬಾರ್ದು ಯಾವತ್ತು ಯಾವುದೇ ವಿಷಯಗಳಲ್ಲಿ. ಯಾಕೆಂದರೆ ಈ ಒಂದು ಸಂಘರ್ಷ, ಗಲಾಟೆ ಅಂತ ನಾವೇನು ಹೇಳ್ತೀವಲ್ಲ, ಇದು ಯಾವತ್ತಿದ್ರೂ ವಿನಾಶಕ್ಕೆ ತಗೊಂಡೋಗ್ಬಿಟ್ಬಿಡುತ್ತೆ ನಮ್ಮನ್ನು. ನೀವು ನೋಡಿರ್ಬೋದು, ಯಾವುದೋ ಒಂದು ಘಟನೆ ಕ್ಷಮಾಪಣೆಯಿಂದ ನಾವು ಮನುಷ್ಯ ದೊಡ್ಡವನಾಗ್ತಾನೆ ಹೊರತು ಅಲ್ಲಿ ಕ್ಷಮಿಸಿಲ್ಲ, ನಾನು ವಿರೋಧ ಮಾಡಿ ಅವನ ಮಾತಿಗೆ ಪ್ರತಿಯುತ್ತರ ಕೊಟ್ಟು ಅವನ್ನ ಒಡ್ಸಾಕ್ಬೇಕು, ಸಾಯಿಸಬೇಕು, ಇದೆಲ್ಲ ಹೊಟ್ಟೋಗ್ಬಿಡುತ್ತೆ. ಎಂಡ್ ಆಫ್ ದಿ ಡೇ ಏನಾಗುತ್ತೆ ಅಂತಂದರೆ, ಕೊನೆಗೊಂದು ದಿವಸ ನಾವು ಆ ಒಂದು ಕೋಪ ಕಮ್ಮಿ ಆದಾಗ ನಮ್ಗೆ ಅನ್ಸ್ಬಿಡುತ್ತೆ ಇದು ಮಾಡಬಾರ್ದಾಗಿತ್ತು ಅಂತ. ಬಟ್ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಜಗಳ ಮಾಡ್ದೇನೆ ಅದನ್ನು ಒಂದು ಸಮಾಧಾನವಾಗಿ ಅದನ್ನು ಎದುರಿಸೋದನ್ನು ಮನುಷ್ಯ ಕಲ್ತ್ಕೊಂಡಾಗ ಅವನು ಯಶಸ್ವಿ ಅಂತಂದರೆ ಏನು ಕೋಟ್ಯಾಧಿಪತಿ ಆಗ್ಬಿಟ್ಟು ದುಡ್ಡು ಸಂಪಾದನೆ ಮಾಡಿ ಅವನು ರಾಜನಾಗಿ ಬದುಕೋದೇ ಜೀವನ ಅಲ್ಲ. ನಮ್ಮನ್ನು ನಾವು ಕರೆಕ್ಟಾಗಿ ಈ ಒಂದು ಮನುಷ್ಯನಾಗಿ ಮಾನವನಾಗಿ ಬದುಕಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ನಾವು ಹೋದ್ಮೇಲೆ ಮಾತಾಡಬೇಕಾದ್ರೆ ಇವೆಲ್ಲ ಗಣನೆಗೆ ಬರ್ತವೆ. ಹಾಗಾಗಿ ಬಂಧುಗಳೇ, ತಮ್ಮೆಲ್ಲರಲ್ಲಿ ಕ್ಷಮಾಪಣೆ ಮತ್ತು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಯೋಚನೆ ಮಾಡಿ ನಾವು ಆ ಸಂದರ್ಭವನ್ನು ಯಾವ ರೀತಿ ನಾವು ಆ ಸಂದರ್ಭವನ್ನು ಕಳಿಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ನಾವು ಮನಸ್ಥಿತಿಯನ್ನು ನಾವು ತಗೊಂಡು ಆ ಒಂದು ಒಳ್ಳೆಯ ಪರಿಸರದಲ್ಲಿ ನಾವು ಕೆಟ್ಟ ಪರಿಸ್ಥಿತಿ ಆದರೂ ಕೂಡ ಒಳ್ಳೆಯ ಪರಿಸ್ಥಿತಿಯನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡು ನಾವು ನಮ್ಮ ಜೀವನ ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಂದರಲ್ಲೂ ಸಂಘರ್ಷ, ಮನೆಯಿಂದ ಹಿಡಿದು ಆಫೀಸಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಇದೇ ಆಗಿರೋದ್ರಿಂದ ಇದನ್ನು ನಾವು ಕಲ್ತ್ಕೊಂಡಾಗ ನಾವು ಆರಾಮಾಗಿ ಇರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಪ್ರತಿಯೊಂದು ವಿಷಯಗಳನ್ನು ತಲೆಗೆ ಹಾಕ್ಕೊಂಡು ಏನು ಮಾಡಿಬಿಡ್ತೀವಿ ನಾವು, ತುಂಬ ಏನಾಗುತ್ತೆ, ಮನುಷ್ಯ ಅಲ್ಲಿ ಮಾನಸಿಕ ಸ್ಥಿತಿ ಹಾಳಾಗಿ ಅನಾರೋಗ್ಯ ಮತ್ತು ಇನ್ನಿತರ ಎಲ್ಲ ಸಮಸ್ಯೆಗಳು ಬಂದು ಅವನ ಜೀವನ ಅಂತ್ಯ ಆಗೋದ್ರಲ್ಲಿ ಯಾವುದೂ ಇದೇ ಇಲ್ಲ, ಸಂಶಯವೇ ಇಲ್ಲ. ಯಾಕೆಂದರೆ ಈ ಒಂದು ಪರಿಸ್ಥಿತಿ ಇವಾಗ ನಡೀತಾ ಇರೋಂಥದ್ದು. ಹಾಗಾಗಿ ಬಂಧುಗಳೇ, ನನ್ನ ಈ ವಿಡಿಯೋದ ಮುಖಾಂತರ ತಮಗೆ ನನ್ನದೊಂದು ಸಣ್ಣ ಒಂದು ಸಲಹೆ ಕೊಡೋಕ್ಕೆ ಯೋಗ್ಯತೆ ಇಲ್ಲವೋ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಈ ಒಂದು ನನ್ನ ಮನಸ್ಸಿನಲ್ಲಿ ಕ್ರಿಯೆ ನಡೀತಾ ಇರುವಾಗ ಒಂದಷ್ಟು ಬದಲಾವಣೆಗಳಾಗಿದೆ ಮತ್ತು ಯಾವುದೇ ಸಂಘರ್ಷಗಳಿಗೆ ನಾನು ಬಲಿಯಾಗ್ದೇ ಮುಂದೆ ಹೋಗ್ತಾ ಇರೋದ್ರಿಂದ ಅದನ್ನು ಸಣ್ಣದಾಗಿ ತಮಗೆ ತಿಳಿಸೋಕ್ಕೆ ನಾನು ಇಚ್ಛೆಪಟ್ಟೆ. ನೀವು ಅದನ್ನು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ನಾವೆಲ್ಲರೂ ಒಂದು ಜೀವನದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆದು ಈ ಭೂಮಿಯಲ್ಲಿ ಹುಟ್ಟಿರುವ ಸಾರ್ಥಕತೆಯನ್ನು ಪಡೆದುಕೊಂಡು ನಾವು ಪರಮಾತ್ಮನ ಪ್ರಾಪ್ತಿಯ ಕಡೆಗೆ ಹೋಗಲು ಪ್ರಯತ್ನ ಮಾಡೋಣ. ನಾವು ಯಾವತ್ತು ಭಗವಂತನ ಪ್ರಾಪ್ತಿ ಅಂತ ನಾವು ಯಾವತ್ತು ಹೇಳ್ಬಿಡ್ತೀವಿ, ಆದರೆ ಇದು ಆಗೋದು ಬಿಡೋದೆಲ್ಲ ಆ ಒಂದು ಶಕ್ತಿಗೆ, ಆ ಭಗವಂತನಿಗೆ ಬಿಟ್ಟಿದ್ದು ನಾವು ಸಮರ್ಪಣೆಯನ್ನು ಮಾಡಿ ನಾವು ನಮ್ಮ ಜೀವನವನ್ನು ಕಳಿಬೇಕಾಗುತ್ತೆ ಬಂಧುಗಳೇ. ಈ ಒಂದಷ್ಟು ವಿಷಯಗಳಲ್ಲಿ ಯಾವುದೇ ವಿಷಯಗಳಲ್ಲಿ ತಪ್ಪು ಮಾಹಿತಿಗಳಾಗಲಿ, ತಪ್ಪು ಶಬ್ದಗಳಲ್ಲಿ ಉಚ್ಚರಿಸಿದ್ದಲ್ಲಿ ನನ್ನನ್ನು ತಮ್ಮೆಲ್ಲರ ಕ್ಷಮಾಪಣೆಯನ್ನು ಕೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಅಂತ್ಯವನ್ನು ಮಾಡ್ತಿದ್ದೇನೆ ಬಂಧುಗಳೇ. ತಮ್ಮೆಲ್ಲರ ಸಪೋರ್ಟ್ ನನ್ನ ಈ ಚಾನಲ್ ಮೇಲೆ ಇರಲಿ.
ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹೊಸ ವೀಕ್ಷಕರಾಗಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ. ತಮ್ಮ ಯಾವುದಾದರೂ ಸಂಶಯವಿದ್ದಲ್ಲಿ ಮೆಸೇಜ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೀನಿ ಬಂಧುಗಳೇ. ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.